ಇನ್ನೊಂದು ವಾರ 10 ದಿನ ಶೂಟಿಂಗ್ ಇದೆ ಅನ್ನುವಾಗ ಶೂಟಿಂಗ್ ನಿಂತೋಗುವಂಥ ಪರಿಸ್ಥಿತಿ. ನಮ್ಮ ಅಣ್ಣಂಗೆ ಅವತ್ತಿಗೆ ಬೆಳಕಿಗೆ ಕೆಲವು ವಿಚಾರ ಬರುತ್ತೆ. ಕೆಲವು ಒಂದು ಬೆಂಕಿ ಹತ್ಕೊಂಡಿದೆ ಒಳಗಡೆ ವಿಚಾರಗಳು. ಏನೋ ಗೊತ್ತಿಲ್ಲ, ಫ್ರೆಂಡ್ಲಿ ಆಗಿದ್ದವರು ಕಾಲು ಅವತ್ತೋಗಿ ನಿಂತ್ಕೊಂಡೆ, ಪೂಜೆ ಮಾಡ್ತಾಯಿದ್ರು. ಗಡಗಡಗಡ ನಡುಗ್ತಾ ಇದೀನಿ, ಬಂದರು. ಇದೇ ವಿಷಯಕ್ಕೆ ಹೋಗಿದ್ದು ನಿಮ್ಮ ಗುರುಗಳು? ಇದೇ ವಿಷಯಕ್ಕೆ ಏನಾರು ಮಾಡಿ ಅಂತ ಕೇಳಕ್ಕೆ ಹೋಗಿದ್ದು. ಇಷ್ಟು ದಿನ ಫ್ರೆಂಡ್ ಆಗಿದ್ದವ್ರು ನನಗೆ ಅಂದ್ಕೊಂಡು ಓ ಚಿನ್ನ ಬಾ ಚಿನ್ನ ಮಚ್ಚ ಅನ್ನೋ ಟೈಪ್ಸಲ್ಲಿ ನಾನು ಕುತ್ತಿಗೆಗೆ ಬಂದಿದ್ದೆ. ನಾನು ಸಾಯೋ ಪರಿಸ್ಥಿತಿನೇ ಇದೆ ನನಗೆ. ಬಂದಾಗ ನೋಡಿ ನಕ್ಕರು. ಚೆನ್ನಾಗಿ ಹುರಿದಿದ್ದಾನೆ ಭಗವಂತ ಹಾಕ್ಕೊಂಡು ಅಂದರು. ಏನು ಹೇಳಿ ನಾನು, ನನ್ನ ಜಾತಕ ಬಿಚ್ಚಿಟ್ರು ಸರ್ ಅವತ್ತು. ನನ್ನ ಜಾತಕ ಬಿಚ್ಚಿಟ್ರು ನನಗೆ. ಅದು ಏನು ಅಂತ ಅವತ್ತು ಗೊತ್ತಾಯ್ತು ನನಗೆ. ಓ ಇಷ್ಟು ದಿನ ಮಾಡಿ ತಮಾಷೆ ನನ್ನ ಜೊತೆಗೆ ಇಲ್ಲಿ ಬರೋದಿತ್ತು ನಿಂಗೆ ಮುಂಚೆನೇ. 4 ವರ್ಷದಿಂದನೇ ನಾನು ಯೋಚನೆ ಮಾಡಿದ್ದು ಇದು ಯಾವತ್ತು ಬರ್ತಾನೆ ಇವನು ಅಂದ್ಬಿಟ್ಟು ಅಂತ. 4 years ಬ್ಯಾಕಿಂದನೇ ನನಗೆ ಗೊತ್ತಿತ್ತು ನೀನು ಬರ್ತೀಯ, ನಿನಗೆ ವೆಯ್ಟ್ ಮಾಡ್ತಿದ್ದೆ ನಾನು. ಹೆಂಗೆ ಟ್ವಿಸ್ಟ್ ಹೊಡಿತು ಅಂದರೆ ನೀವು ನಂಬಲ್ಲ. ಮುಗೀತು ಶೂಟಿಂಗ್ ಒಂದು ವಾರದಲ್ಲಿ. ನಮ್ಮಣ್ಣ ಏನೂ ಸಮಸ್ಯೆ ಆಗಿಲ್ಲ, ಸಮಾಧಾನ. ಇನ್ನೊಂದು ಸ್ಲಾಟ್ ಆಯ್ತು ನಮ್ಮಣ್ಣನಿಗೆ. ಇವತ್ತವರು ಸೂಪರಾಗಿ ಮಾಡಿಕೊಟ್ಟಿದ್ದಾರೆ ಸರ್ ಅಂತ. ಇದು 10 ವರ್ಷದ ಕೆಳಗಡೆ. ಅವ್ರು ಆಡಿಲ್ದಿರೋ ಆಟ ಇಲ್ಲ, ಮಾಡಿಲ್ದಿರೋ ಶೋಕಿ ಇಲ್ಲ ಅವರು. ಅವ್ರು ಹೇಳಿದ್ರು ಎಲ್ಲ ಮಾಡಿ ಬಂದಿರೋದು ನಾನು. ಮಾಡಿದೆ ನಿಮಗೇನೋ ನಾನು ಹೇಳೋಕ್ಕಾಗಲ್ಲ. ನಾಯಿ ಆಗಿದ್ದೀನಿ, ಒಂದು ನಿಯತ್ತಿನ ನಾಯಿ ಏನೋ ಲೆಕ್ಕಕ್ಕೆ ಅನ್ಕೊಬೋದು ಅಷ್ಟೇ. ಅದೊಂದು ಪ್ರಾಣಿನೇ. ಒಂದು ನಾಯಿ ಮಟ್ಟಗಾರು ಒಂದು ಆಗಿದ್ದೀನಿ ಅಂತಾದರೆ ಅಲ್ಲೇ ಯಾವುದೋ ಒಂದು ಸೀಳ್ ನಾಯೋ ಇನ್ನೊಂದು ಕಂತ್ರಿ ನಾಯೋ ಆಗಿದ್ದೆ ನಾನು. ಈಗ ಒಂದು ಸ್ವಲ್ಪ ಜಾತಿ ನಾಯಿ ಆಗಿದ್ದೀನಿ ಅಷ್ಟೇ. ಅದು ಬೆಳವಣಿಗೆ, ನನ್ನ ಬದಲಾವಣೆ, ನಾನು ಆಗಿರುವಂಥದ್ದು ಅಷ್ಟೇ. ಇನ್ನು ಸ್ಥಿತಿ ಇನ್ನು ಮನುಷ್ಯ ಆಗೋದಕ್ಕೆ ತುಂಬ ಹೋಗ್ಬೇಕು. ಸೊ ನಾನೇ ನೋಡ್ಕೊಬೇಕು. ಡಬಲ್ ಕ್ಯಾಮರಾ, ದೊಡ್ಡ ಸ್ಟಾರ್ ಕ್ಯಾಸ್ಟ್, ಒಂದು 25 ಜನ ಆರ್ಟಿಸ್ಟ್ಗಳು ನಂಬಿ ಯೂನಿಟ್ಟು ಎಲ್ಲನೂ ಬಿಟ್ಟು ಹೋಗಿರೋದು ನೋಡ್ಕೊತಿದ್ದೋ ನಾನು. ಆಲ್ಮೋಸ್ಟ್ ಕ್ರಮೇಣ ಒಂದು 8 ತಿಂಗಳು ಶೂಟ್ ಮಾಡಿರೋದಲ್ಲಿ. 8 ತಿಂಗಳೂ ಏನೂ ನಮ್ಮ ಅಣ್ಣಂಗೆ ಗೊತ್ತೇ ಇಲ್ಲ ವಿಚಾರಗಳು. ಕೆಲವು ಅಷ್ಟೆಲ್ಲ ಮಾಡಿ ಕುತ್ತಿಗೆಗೆ ತಂದ್ಕೊಂಡ್ಬಿಟ್ಟಿದ್ದೀನಿ ಕೆಲವು ವಿಚಾರ ನಾನು. ಡೂ ಆರ್ ಡೈ ಸಿಚುವೇಶನ್. ಸತ್ಯವಾಗ್ಲು ನನಗೆ ಏನು ಮಾಡ್ಬೇಕು ಗೊತ್ತಿಲ್ಲ. ನನಗೇನಂದರೆ ಸೀರಿಯಲ್ ನಿಂತೋಗುತ್ತೆ ಅಷ್ಟೇ. ಅದು ಏನಾಗ್ತಿದೆ, ಇನ್ನೇನು ಮುಗಿಯೋಂಥ ಸೀರಿಯಲ್ ಅದು. ಅದು ನಿಮ್ಮ ಹಾರರು ಥ್ರಿಲ್ಲರ್ ಎಲ್ಲನೂ ಮೆಗಾ ಸೀರಿಯಲ್ ಥರ ಎಳೆಯೋಕ್ಕಾಗಲ್ಲ. ಅದಕ್ಕೊಂದು ಎಂಡ್ ಇತ್ತು. ಆಮೇಲೆ ಸೀಕ್ರೆಟ್ ಆಗಿ ತೊಗೊಂಡು ಒಂದ್ಸಲ ರಿವೀಲ್ ಮಾಡಲೇಬೇಕು. ಆಮೇಲೆ ಇಟ್ ವಾಸ್ ಅ ರೀಮೇಕ್ ಸೀರಿಯಲ್ 2. ಓಕೆ. ಸೊ ಅದಕ್ಕೆ ಇದಂತ ಫಿಕ್ಸ್ ಆಗಿರೋವಂಥ ಒಂದು ಕಂತುಗಳಿತ್ತು, ಅದು ಇಷ್ಟೇ ಮುಗಿಸ್ಬೇಕು ಅಂತ. ಬಟ್ ನಾವು ಒಂದಿಷ್ಟು ಎಕ್ಸ್ಟ್ರಾ ಮಾಡ್ಕೊಂಡು ಕ್ಲಾರಿಟಿ ಕೊಟ್ಟು ಅಣ್ಣ ಇನ್ನೊಂಚೂರು ಕತೆ ಮಾಡ್ಕೊಂಡಿದ್ವಿ ನಾವು. ಸೊ ಅದೊಂದು 210 ಇದ್ದರೆ ನಾವು ಇನ್ನೊಂದು 25ವರೆಗೂ ಹೋಗಿದ್ದು. ಒಂದು 15 ಎಪಿಸೋಡ್ ಎಕ್ಸ್ಟ್ರಾ ಸಿಕ್ಕಿತ್ತು. ಇನ್ನೊಂದು ವಾರ 10 ದಿನ ಶೂಟಿಂಗ್ ಇದೆ ಅನ್ನುವಾಗ ಶೂಟಿಂಗ್ ನಿಂತೋಗುವಂಥ ಪರಿಸ್ಥಿತಿ. ನಮ್ಮ ಅಣ್ಣಂಗೆ ಅವತ್ತಿಗೆ ಬೆಳಕಿಗೆ ಕೆಲವು ವಿಚಾರ ಬರುತ್ತೆ. ಕೆಲವು ಒಂದು ಬೆಂಕಿ ಹತ್ಕೊಂಡಿದೆ ಒಳಗಡೆ ವಿಚಾರಗಳು. ಅವ್ರಿಗೆ ಶಾಕು ನಮ್ಮ ಅಣ್ಣನಿಗೆ ಏನು ಅಂತ. ನನಗೆ ಏನಾದರೂ ನಿಂತೋದ್ರೂ ಇವತ್ತು ಅಣ್ಣನ ತಲೆ ಉರುಳುತ್ತೆ. ಆಮೇಲೆ ಒಂದು ಬೆಸ್ಟ್ ಹೆಸರು ತೊಗೊಂಡಿದ್ರು, ನಮ್ಗೆ ಅವಾರ್ಡ್ ಕೂಡ ಬಂದಿತ್ತು. ಬೆಸ್ಟ್ ಸೀರಿಯಲ್ಲು, ಸಿನಿಮಾಟೋಗ್ರಫಿ ಆಮೇಲೆ ಸ್ಕ್ರೀನ್ ಪ್ಲೇ ಮೇಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದ್ಬಿಟ್ಟು ಅಂತ. ಆ್ಯಂಡ್ ಇದೇ ನಮ್ಮ ಫಸ್ಟ್ ಸೀರಿಯಲ್ ಒಂದೇ, ಯಾವುದೇ ಥರದ್ದೊಂದು ಚಾನಲ್ಗೆ ತೊಂದರೆ ಕೊಡದೆ ಔಟ್ಡೋರಲ್ಲಿ ಶೂಟಿಂಗೇ ನಡೀತಿದೆ ಅಂತ ಗೊತ್ತಿಲ್ಲ. ಆ ಥರ ಒಂದು ಯಾವ ಟೀಮ್ ಒಂದು ಏನಿರ್ತಾರಲ್ಲ, ಚಾನಲ್ ಟೀಮ್ ಇರುತ್ತಲ್ಲ, ಟೆಕ್ನಿಕಲ್ ಟೀಮು, ಅವ್ರುಗಳಿಗೆ ತೊಂದರೆನೇ ಇಲ್ಲದೆ ಮಾಡಿಕೊಂಡು ಮುಗಿಸ್ತಾ ಇದ್ದೀವಿ ಅಂತ ಒಂದು ಒಳ್ಳೆ ಹೆಸರು ಬಂದಿರೋಂಥ ಸೀರಿಯಲ್ ಅದು. ಇದೇನೋ ಹೇಳ್ತಾರಲ್ಲ, ಅದೇನೋ ಬೆಣ್ಣೆ ಬರೋ ಟೈಮಲ್ಲಿ ಸರಿಯಾಗಿ ಮಡಕೆಗೆ ಎಡಗಾಲ ಇಟ್ಬಿಟ್ಟಂಗೆ ಆಗೋಗ್ಬಿಡಿತದ ಪರಿಸ್ಥಿತಿ. ಹೋಗಿ ನಮ್ಮ ಏನೋ ಗೊತ್ತಿಲ್ಲ, ಫ್ರೆಂಡ್ಲಿ ಆಗಿದ್ದವರು ಕಾಲು ಅವತ್ತೋಗಿ ನಿಂತ್ಕೊಂಡೆ, ಪೂಜೆ ಮಾಡ್ತಾಯಿದ್ರು. ಗಡಗಡಗಡ ನಡುಗ್ತಾ ಇದೀನಿ, ಬಂದರು. ಇದೇ ವಿಷಯಕ್ಕೆ ಹೋಗಿದ್ದು ನಿಮ್ಮ ಗುರುಗಳು? ಇದೇ ವಿಷಯಕ್ಕೆ ಏನಾರು ಮಾಡಿ ಅಂತ ಕೇಳಕ್ಕೆ ಹೋಗಿದ್ದು. ಇಷ್ಟು ದಿನ ಫ್ರೆಂಡ್ ಆಗಿದ್ದವ್ರು ನನಗೆ ಅಂದ್ಕೊಂಡು ಓ ಚಿನ್ನ ಬಾ ಚಿನ್ನ ಮಚ್ಚ ಅನ್ನೋ ಟೈಪ್ಸಲ್ಲಿ ನಾನು ಕರೆದಿಲ್ಲ. ಹಂಗೆ ಒಬ್ಬ ಫ್ರೆಂಡ್ ಇದ್ರೆ ಹೇಗಿರ್ತೀವಿ, ಹಾಯ್ ಅಂದ್ಕೊಳ್ಳೋದು. ಫಸ್ಟ್ ಟೈಮ್ ಅವ್ರು ನೆಕ್ಸ್ಟ್ ಡೇ ಆಶ್ರಮ ಬಂದಾಗಲೇ ಹಾಯ್ ಅಂದ್ಕೊಂಡೆ ಬಂದಿದ್ದು ನಾನು. ಹಾಯ್ ಅಂದ್ಕೊಂಡಂತ ಬಾ ಹಾಯ್ ಅಂದ್ಕೊಂಡು ತಲೆಲ್ಲ ಸೌರಿ ಮಾಡಿ ಎಲ್ಲ ಕುತ್ಕೊಂಡು ಕೂರಿಸಿದ್ದು. ಕುತ್ತಿಗೆಗೆ ಬಂದಿದ್ದೆ. ನಾನು ಸಾಯೋ ಪರಿಸ್ಥಿತಿನೇ ಇದೆ ನನಗೆ. ಬಂದಾಗ ನೋಡಿ ನಕ್ಕರು. ಚೆನ್ನಾಗಿ ಹುರಿದಿದ್ದಾನೆ ಭಗವಂತ ಹಾಕ್ಕೊಂಡು ಅಂದರು. ಏನು ಹೇಳಿ ನಾನು. ಆಯಿತು ಬಾ ಕೂರಿಸ್ಕೊಂಡ್ರು. ನನ್ನ ಜಾತಕ ಬಿಚ್ಚಿಟ್ರು ಸರ್ ಅವತ್ತು. ನನ್ನ ಜಾತಕ ಬಿಚ್ಚಿಟ್ರು ನನಗೆ. ಅದು ಏನು ಅಂತ ಅವತ್ತು ಗೊತ್ತಾಯ್ತು ನನಗೆ. ಓ ಇಷ್ಟು ದಿನ ಮಾಡಿ ತಮಾಷೆ ನನ್ನ ಜೊತೆಗೆ ಹೇಳಿದ್ರು. ನೋಡು, ಒಂದು ಮಗುಗೆ ಸ್ಕೂಲ್ಗೆ ಹೋಗಬೇಕು ಅಂದರೆ ಹಠ ಮಾಡುತ್ತೆ. ಆ ಮಗುಗೆ ಏನಾಗಬೇಕು, ಸ್ಕೂಲ್ ಇಷ್ಟ ಆಗಬೇಕು. ಟೀಚರ್ ಕಂಡ್ರೆ ಇಷ್ಟ ಆಗಲ್ಲ ಯಾವ ಮಕ್ಳಿಗೂ. ಆದರೆ ಟೀಚರ್ ಯಾಕೆ ಇಷ್ಟ ಆಗ್ತಾಳೆ? ಮುದ್ದು ಮಾಡ್ತಾಳೆ, ಚಾಕ್ಲೇಟ್ ಕೊಡ್ತಾಳೆ, ತಲೆ ಸೋರ್ತಾಳೆ, ಹತ್ತಿರ ಸಮಾಧಾನ ಮಾಡ್ತಾಳೆ, ಇರು ಚಿನ್ನ ನೀನೇ ಬೆಸ್ಟ್ ಅಂತ ಮುದ್ದಾಡ್ತಾಳೆ, ಹೊಗಳ್ತಾಳೆ. ಇದೆಲ್ಲ ಮಾಡಿದಾಗ ಏನಾಗುತ್ತೆ, ನಿನಗೆ ಸ್ಕೂಲ್ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಟೀಚರ್ನ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀಯ. ನಿನಗೆ ಕೊಟ್ಟಿದ್ದು ಚಾಕ್ಲೇಟಲ್ಲ ಏನು ಅಂದ್ಕೊಂಡಿದ್ಯ? ಅದೇ ನಾನು ಮಾಡಿದ್ದು. ನಿನಗೆ ಇಲ್ಲಿ ಬರಬೇಕು ಅನಿಸ್ಬೇಕು, ನಾನು ನಂಬಬೇಕು ಅನಿಸ್ಬೇಕು, ನಿನಗೆ ಗೊತ್ತಾಗಬೇಕು ಏನು ಅಂದ್ಬಿಟ್ಟು ಅಂತ. ಇಲ್ಲಿ ಬರೋದಿತ್ತು ನಿಂಗೆ ಮುಂಚೆನೇ. 4 ವರ್ಷದಿಂದನೇ ನಾನು ಯೋಚನೆ ಮಾಡಿದ್ದು ಇದು ಯಾವತ್ತು ಬರ್ತಾನೆ ಇವನು ಅಂದ್ಬಿಟ್ಟು ಅಂತ. 4 years ಬ್ಯಾಕಿಂದನೇ ನನಗೆ ಗೊತ್ತಿತ್ತು ನೀನು ಬರ್ತೀಯ, ನಿನಗೆ ವೆಯ್ಟ್ ಮಾಡ್ತಿದ್ದೆ ನಾನು. ನೀನು ಬರಬೇಕು. ಅವರೊಂದಿಷ್ಟು ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ಗಳಿದ್ದಾರೆ, ಅದರ ಪೈಕಿ ನಾನೊಬ್ಬ ಅಂತ ನನಗೆ ಗೊತ್ತಿರಲಿಲ್ಲ. ಬರಬೇಕಾಗಿತ್ತು, ಬಂದಿದ್ಯಾ, ಸರಿಯಾಗಿ ತಗ್ಲಾಕೊಂಡಿದ್ಯಾ, ನಾನು ಹೊರಗೆ ತರ್ತೀನಿ ಇದರಿಂದ ನಿನ್ನ
ಯೋಚನೆ ಮಾಡಬೇಡ ಅಂತ ನಾನು ಇಷ್ಟೇ ಅಂದೆ. ನಾನು ಏನಾರು ನನ್ನ ಹೆಸರು ಹಾಳಾಗಲಿ, ನನ್ನ ಮನೆ ಬೀದಿಗೆ ಬರಲಿ, ತೊಂದರೆ ಇಲ್ಲ ನನಗೆ. ನಮ್ಮ ಅಣ್ಣನಿಗೆ ಒಂದು ಸಣ್ಣದು ಒಂದು ಚುಕ್ಕಿ ಬರಬಾರ್ದು, ಒಂದು ಕರಿ ಚುಕ್ಕಿ ನಮ್ಮ ಅಣ್ಣನ ಮೇಲೆ ಬರಬಾರ್ದು. ಯಾಕಂದರೆ ಈಸ್ ಟೋಟಲಿ ಇನೋಸೆಂಟ್, ಪ್ಯೂರ್ಲಿ ಇನೋಸೆಂಟ್. ತುಂಬ ಒಂದು ಗಿಲ್ಟಲ್ಲಿ ಸತ್ತೋಗ್ಬಿಡ್ತೀನಿ ನಾನು ಅಂತಂದು. ಏನೂ ಯೋಚನೆ ಮಾಡಬೇಡ, ನಿಮ್ಮ ಅಣ್ಣಂಗೆ ಏನೂ ಆಗಲ್ಲ, ನಾನು ನೋಡ್ಕೊತೀನಿ. ಶೂಟಿಂಗ್ ನೀನು ಮುಗಿತೀಯ ಇನ್ನೊಂದು ವಾರದಲ್ಲಿ ಮುಗಿಯುತ್ತೆ ಶೂಟಿಂಗು ಅಂದರು ಅಷ್ಟೇ. ನನ್ನ ನಂಬಿಕೆನೇ ಇಲ್ಲ, ದೇವರೊಳಗೂ ನಂಬಿಕೆ ಇಲ್ಲ. ಅದಕ್ಕಂದ್ರೆ ಅಂಥ ಪರಿಸ್ಥಿತಿ ಅದು. ಇವಾಗ ಯಾರೋ ICUಲಿ ಡಾಕ್ಟ್ರ್ ಹೇಳ್ಬಿಟ್ಟಿರ್ತಾರಲ್ಲ, ಇನ್ನು ಹೋಗೆ ಒಂದು ದಿನ ನಾಳೆ ಅವನು ನೋಡ್ಕೊಂಬಿಡಿ, ಕಡೆ ಮುಖ ಕರೆದ್ಬಿಡಿ ರಿಲೇಟಿವ್ ನನ್ನವ್ರನ್ನ, ಹೆಂಗೆ ಬದುಕ್ತಾನೆ ಅಂತೀರಾ ನೀವು? ನಿಮ್ಮ ಕಾನ್ಫಿಡೆನ್ಸ್ ಅಲ್ಲಿರುತ್ತೆ ಜಾಸ್ತಿ. ಸತ್ತೋಗ್ತಾನೆ ಅದ್ರ ಮೇಲೆ ಕಾನ್ಫಿಡೆನ್ಸ್ ಇರುತ್ತೆ, ಡಾಕ್ಟ್ರ್ ಮೇಲೆ ಕಾನ್ಫಿಡೆನ್ಸ್ ಇರುತ್ತೆ ನಿಮಗೆ. ಯಾರೋ ಥರ್ಡ್ ಪರ್ಸನ್ ಬಂದು ಹೇಳ್ತಾನೆ ಅಂದರೆ ನಂಬಿಕೆ ಇರಲ್ಲ. ನಂಬಿಕೆ ಕೊಟ್ಟರು ಮಾಡು ಅಂತ ಹೇಳೋದು, ನಂಗೆ ನಂಬಿಕೆನೇ ಇಲ್ಲ. ಹೆಂಗೆ ಟ್ವಿಸ್ಟ್ ಹೊಡಿತು ಅಂದರೆ ನೀವು ನಂಬಲ್ಲ. ಮುಗೀತು ಶೂಟಿಂಗ್ ಒಂದು ವಾರದಲ್ಲಿ. ನಮ್ಮ ಅಣ್ಣ ಏನೂ ಸಮಸ್ಯೆ ಆಗಿಲ್ಲ, ಸಮಾಧಾನ. ಇನ್ನೊಂದು ಸ್ಲಾಟ್ ಆಯ್ತು ನಮ್ಮ ಅಣ್ಣನಿಗೆ, ಇವತ್ತವ್ರಿಗೆ ಸೂಪರಾಗಿ ಮಾಡಿಕೊಟ್ಟಿದ್ದೀರಾ ಸರ್ ಅಂತ. ಅವತ್ತು ನನಗೆ ಗೊತ್ತಾಯಿತು ಏನು ಸಮಸ್ಯೆ ಅಂದ್ಬಿಟ್ಟು ಅಂತ. ಏನು ಹೇಗೆ ಅಂತ ಹೇಳಿದ್ರು, ನೋಡಪ್ಪ ಉಸಿರಾಡ್ತಿದ್ಯಾ ನಿಮ್ಮದೇ ಆರಾಮಾಗಿ, ಉಸಿರಿನ ಬೆಲೆ ಗೊತ್ತಾಗಲ್ಲ, ಸ್ವಲ್ಪ ಕುತ್ತಿಗೆ ಇಸ್ಕೋ ಅಥವಾ ಮೂಗು ಮುಚ್ಕೋ, ಉಸಿರಾಡ್ತೀಯ ಅವಾಗ. ಈ ಕುತ್ತಿಗೆ ಇಸ್ಕೊಳ್ಳೋ ಕೆಲಸ, ಮೂಗು ಇಟ್ಕೊಳ್ಳೋ ಕೆಲಸ ನಾವೇ, ಅದೇ ಮಣ್ಣು ತಿನ್ನೋ ಕೆಲಸ ಅನ್ನಲ್ಲ, ಅದೇನೆ ಇದೆಲ್ಲ ನಾವೇ ಮಾಡ್ಕೊಳ್ಳೋವಂಥದ್ದು. ನಮಗೆ ಗೊತ್ತಿಲ್ಲದ ಗಂಟುಗಳು ಹಾಕೊಂಡ್ಬಿಟ್ಟಿರ್ತೀವಿ, ಅವಾಗ ಉಸಿರಾಟಕ್ಕೆ ನಾವು ಒದ್ದಾಡ್ತೀವಿ, ಮತ್ತೆ ಉಸಿರು ಬೇಕು ಅಂದ್ಬಿಟ್ಟು ಅಂತ. ಉಸಿರು ಅದು ಪಾಡಗದ ಗಾಳಿ ಎಲ್ಲ ಕಡೆ ಸ್ವಚ್ಛಂದವಾಗಿ ಆರಾಮಾಗಿದೆ, ನೀನು ಸಮಾಧಾನವಾಗಿರಬೇಕು ಅಂದರೆ ಆಸೆಗಳು ಬಿಡು, ಫಸ್ಟು ಕಮ್ಮಿ ಮಾಡು, ಕಂಟ್ರೋಲ್ ಮಾಡ್ಕೊ. ಇಲ್ಲಿಂದ ನನಗೆ ಟ್ರೈನಿಂಗ್ ಸ್ಟಾರ್ಟ್ ಆಗ್ತಾ ಹೋಗ್ತು. 7.5 years ಆಯಿತು ನನಗೆ. 7.5 ವರ್ಷ ಹಿಂದೆ ನಡೆದಿರೋ ಘಟನೆ, ಅಲ್ಲಿಂದ ನಿಮಗೆ ವಿನಯ್ ಗುರೂಜಿ 7 years ಅಂದ್ಕೊಳ್ಳಿ. 7 yearsಯಿಂದ ನನಗೆ ದಿನದಿಂದ ದಿನಕ್ಕೆ ಆ ಒಂದು ಬಾಂಧವ್ಯ ಗಟ್ಟಿ ಆಗ್ತಿದೆ, ಅದೊಂದು ನಂಬಿಕೆ ಬೆಳೀತಾನೆ ಇದೆ ಅಂದರೆ. ಯಾಕಂದರೆ ಭಗವಂತ ಅನ್ನೋನು ಒಂದು ವಿಶ್ವವ್ಯಾಪಿ, ಅವನಿಗೆ ಅಳಿಯೋಕ್ಕೆ ಇನ್ಫಿನಿಟಿ ಅಲ್ವಾ, ಅವನು ಅನಂತ ಅಂತ ಕರಿತೀವಿ. ಹಾಗೆ ಅವನು ಎಷ್ಟು ವ್ಯಾಪಿಸ್ಕೊಂಡಿದ್ದಾನೋ ಅಷ್ಟು ನಾವು ವ್ಯಾಪಿಸ್ಕೊತಾನೆ ಇರ್ತೀವಿ, ಅವ್ನು ಸಿಗ್ತಾನೆ ಇಲ್ಲ. ಎಷ್ಟು ಬಾಚ್ ತಗೊಳ್ಳೋಕೋರು ಸಿಗಲ್ಲ ಅವನು. ಅಷ್ಟು ಅವನ ಬಗ್ಗೆ ದಿನಕ್ಕೆ ಸಾಕಷ್ಟು ಸಮಸ್ಯೆಗಳು ಲೈಫಲ್ಲಿ ಆಯಿತು, ಕಷ್ಟಗಳು ಕೊಟ್ಟರು. ಹಿ ಕ್ರಿಯೇಟ್ಸ್ ಸಿಚುಯೇಷನ್ಸ್ ಇನ್ ಮೈ ಲೈಫ್. ಸಿಚುಯೇಷನ್ ಕ್ರಿಯೇಟ್ ಮಾಡ್ತಾನೆ ಅವನು, ಭಗವಂತ ಆಗೋನು ಕ್ರಿಯೇಟ್ ಮಾಡ್ತಾರೆ. ಹೇಳ್ತಾರೆ, ಕಾಯುವ ದೇವನೇ ಕೊಲ್ಲುವ ದೇವನು ಅಂತಾನೆ. ಯಾವ ನಿನ್ನ ಕಾಪಾಡ್ತಾನೆ ಅವನೇ ನಿನ್ನ ಕೊಲ್ಲೋದು. ನಿನಗಿದೆಲ್ಲ ಕಷ್ಟ ಕೊಡ್ತಿರೋದು ಯಾರಿಲ್ಲ, ಅವನೇನೆ ನಿವಾರಣೆ ಮಾಡೋದು ಅವನೇನೆ. ಯಾಕಂದರೆ ನೀನು ಗಟ್ಟಿ ಮಾಡೋಕ್ಕೆ ಹೋಗ್ತಾನೆ. ನೀನು ಯಾವುದೋ ಒಂದು ವಿಚಾರದಲ್ಲಿ ನೀನು ಅಹಂಕಾರದಲ್ಲಿ ಇರೋನಿಗೆ ಗಟ್ಟಿ ಮಾಡ್ತಾನೆ. ಹೌದಾ, ನೀನು ಎಷ್ಟು ಗಟ್ಟಿ ನಿಲ್ತೀಯ ಅಂತ ಅವ್ನು ತೋರಿಸ್ತಾನೆ. ಭಗವಂತ ಇಲ್ಲ ಅನ್ನೋನಿಗೆ ಇದೀನಿ ಅಂತ ತೋರಿಸ್ತಾನೆ. ಆಯಿತಾ, ಅವನ ವಾದ ಅದೇನೆ. ಆದರೆ ಎರಡೂ ಇರಬೇಕು, ಎರಡು ಎಕ್ಸ್ಟ್ರೀಮು ಇರಬೇಕು. ನೀನು ನಂಬಲೇಬೇಡ ಭಗವಂತನ, ಅಷ್ಟು ಎಕ್ಸ್ಟ್ರೀಮ್ ಹೋಗು, ತೋರಿಸ್ತಾನೆ. ನಂಬಿದ್ರೆ ಕಂಪ್ಲೀಟ್ ಅವ್ನ ಪಾದ ಹಿಡಿ, ಸರೆಂಡರ್ನೆಸ್ ದಾರಿ. ಇಲ್ಲ ಉಲ್ಟಾ ಹೋಗು. ಅದೇ ನೋಡಿ ಭಕ್ತ ಪ್ರಹ್ಲಾದ ಸಿನಿಮಾ ಕತೆ. ಪ್ರಹ್ಲಾದ ನಮ್ದ ಇದ್ದೇ ಇದ್ದಾನೆ, ಅವ್ನು ಬಿಟ್ಟರೆ ಇನ್ನೊಬ್ಬ ಇಲ್ಲ ಅಂತ ಕನ್ವಿಕ್ಷನ್ ಒಂದು ಸೈಡ್. ಹಿರಣ್ಯಕಶಿಪು ಇಲ್ಲವೇ ಇಲ್ಲ ಅಂತ ಒಂದು ಕಡೆ ಕನ್ವಿಕ್ಷನ್. ಇವನು ಇದ್ದಾನೆ ಅಂತ, ಕಂಬದಲ್ಲಿ ಇದ್ದಾನೆ ಅಂತ ಕರೆದ, ಅವನು ಇಲ್ಲ ಅಂತಂದ, ತೋರಿಸ್ದ. ಇವ್ ನಾನು ಇದೀನಿ ಅಂತ ಬಂದು ಸಾಯಿಸ್ದ. ಎರಡು ಕಡೆಗೂ ಅವನು ಎರಡಕ್ಕೂ ಆನ್ಸರ್ ಕೊಟ್ಟ. ಅವನು ಎರಡು ಕಡೆಗೆ ಹೋಗಿದ್ದು. ನಾವು ಮನುಷ್ಯ ಸ್ಥಿತಿ ಮಧ್ಯ ನಾವು 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಮಾವನ ಕಡೆ ಅನ್ನೋ ಥರ. ಕಷ್ಟ ಬಂದಾಗ ಹೇಳಲ್ವಾ, ಸಂಕಟ ಬಂದಾಗ ವೆಂಕಟರಮಣ, ಅಯ್ಯೋ ದೇವ್ರೆ ಅಂತ ಅವಾಗ ಓಡೋಗ್ತೀವಿ, ಮರ್ತೋಗ್ಬಿಡ್ತೀವಿ. ಮತ್ತೆ ಬಾಕಿ ಟೈಮಲ್ಲಿ ಅವ್ನು ಭಗವಂತನ ಏನೂ ಎಕ್ಸ್ಪೆಕ್ಟೇಷನ್ ಇರಲ್ಲ. ನೀನೊಬ್ಬ ಚೇತರಿಸ್ಕೊಂಡ್ಯಾ, ಇನ್ನೊಬ್ಬ ನಿನಗೆ ಅಂತ ಬಂದಾಗ ಅವ್ನಿಗೊಂದು ಸ್ವಲ್ಪ ಮಾಡು, ನಿನ್ನ ಥರನೇ ಅವನು ಅಂತ ಭಾವಿಸು. ಅದನ್ನೇ ತಾನು ಹೇಳೋದು ಭಗವಂತ. ಎಲ್ಲರಲ್ಲೂ ಇದ್ದಾನೆ ಅಂದರೆ ಏನು, ನಿಮ್ಮಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ ಅಂದರೆ ನಮಗೂ ವ್ಯತ್ಯಾಸ ಇಲ್ಲ, ಅವಾಗ ಇಬ್ಬರು ಒಂದೇ ಅನ್ನೋದಷ್ಟೇ. ಅದೇ ಮಾನವೀಯತೆ ಅಂತ. ಅದನ್ನೇ ಹೇಳೋದು, ಫಸ್ಟು ಹ್ಯೂಮ್ಯಾನಿಟಿ ಆ್ಯಂಡ್ ಡಿವೈನಿಟಿ ಅಂತ ನಮ್ಮ ಗುರುಗಳು. ದೇವರಲ್ಲ ಆಮೇಲಪ್ಪ, ಫಸ್ಟು ಮನುಷ್ಯರಾಗ್ರಪ್ಪ. ಮಾನವೀಯತೆ ಅಷ್ಟ ಫಸ್ಟು ಮೌಲ್ಯ ಇರೋದು. ಸಾಯ್ತಿದ್ದನ್ನು ಕಣ್ಣು ಮುಂದೆ ಒಬ್ಬ ಬಾಯರ್ಕೆನೋ ಒಂದು ಬಾಯಿ ನೀರು ಬಿಡದೆ ನೀನು ನೋಡ್ಬಿಟ್ಟು ಶಿವನ ತಲೆ ಮೇಲೆ ಅಭಿಷೇಕ ಮಾಡಿದ್ರೆ ಪ್ರಯೋಜನ ಇಲ್ಲ ಸರ್. ಎಕ್ಸಾಕ್ಟ್ ಹೇಳಬೇಕು ಅಂದರೆ ಓ ಮೈ ಗಾಡ್ ಸಿನಿಮಾ ಸರ್. ನನ್ನ ಲೈಫಲ್ಲಿ ಓ ಮೈ ಗಾಡ್ ಸಿನಿಮಾ. ನೀವು ನಂಬಕ್ಕೆ, ನಾನು ಹೇಳಿದ್ರೆ ಕೆಲವು ಉತ್ಪ್ರೇಕ್ಷೆ ಅನ್ಕೊಬೋದು, ಕೆಲವು ಆಗದಿರೋ ವರ್ಗ ಇದ್ದಾರೆ ಗುರುಗಳಿಗೆ, ಮಾತಾಡೋರಿದ್ದಾರೆ. ಯಾರು ಏನಾರ ಕೇರ್ ಮಾಡೋಕ್ಕೋಗಲ್ಲ. ಯಾಕಂದರೆ ಇವತ್ತು ನಾನು ಬದುಕಿದ್ದೀನಿ ಅಂದರೆ ಸಾಕ್ಷಿ ಅವರೇ. ನಂದು ಏನೋ ಒಂದು ಇವತ್ತೊಂದು ಮನುಷ್ಯನ ಇನ್ನೂ ಆಗಿಲ್ಲ, ಒಂದು ಪ್ರಾಣಿಲೇ ಒಂದು ನಾಯಿ ಆಗಿದ್ದೀನಿ, ಒಂದು ನಿಯತ್ತಿನ ನಾಯಿ ಏನೋ ಲೆಕ್ಕಕ್ಕೆ ಅನ್ಕೊಬೋದು ಅಷ್ಟೇ. ಅದೊಂದು ಪ್ರಾಣಿನೇ. ಒಂದು ನಾಯಿ ಮಟ್ಟಗಾರು ಒಂದು ಆಗಿದ್ದೀನಿ ಅಂತಾದರೆ ಅಲ್ಲೇನೆ. ಯಾವುದೋ ಒಂದು ಸೀಳ್ ನಾಯೋ ಇನ್ನೊಂದು ಕಂತ್ರಿ ನಾಯೋ ಆಗಿದ್ದೆ ನಾನು. ಈಗ ಒಂದು ಸ್ವಲ್ಪ ಜಾತಿ ನಾಯಿ ಆಗಿದ್ದೀನಿ ಅಷ್ಟೇ. ಅದು ಬೆಳವಣಿಗೆ, ನನ್ನ ಬದಲಾವಣೆ, ನಾನು ಆಗಿರೋವಂಥದ್ದು ಅಷ್ಟೇ. ಇನ್ನು ಸ್ಥಿತಿ ಇನ್ನು ಮನುಷ್ಯ ಆಗೋದಕ್ಕೆ ತುಂಬ ಹೋಗ್ಬೇಕು, ತುಂಬ. ಈ ನೋಡಿ ಇವಾಗಲೇ ಒಂದು ಇನ್ಸಿಡೆಂಟ್ ಏನಾಯಿತು ಅಂತ ಹೇಳ್ಕೊಳಕ್ಕೆ ನನಗೆ ಮುಜುಗರ ಆಯಿತು ಅದು ಹೇಳ್ಕೊಳ್ಳೋದಕ್ಕೆ. ಅಷ್ಟು ಟ್ರಾನ್ಸ್ಪರೆಂಟ್ ಹೇಳಿದ್ರಿ, ಮಣ್ಣು ತಿನ್ನೋ ಕೆಲಸ ಅಂದರೆ ಅಷ್ಟು ಒಪ್ಕೊಂಬಂದು ನಾನು ಬಿಟ್ಟರೆ ಅದು ಹೇಳ್ಕೊಳ್ಳೋ ಅಂಥದ್ದೆಲ್ಲ. ನನಗೆ ಅಸಹ್ಯ ಆಗತ್ತೆ ಅದನ್ನು ನೋಡಿದಾಗ. ಅಷ್ಟು ನಾನು ಅಡ್ಮಿಟ್ ಮಾಡ್ಕೊಳ್ಳೋಕ್ಕೆ ನನಗೆ ಇನ್ನೂ ಆಗಬೇಕು, ಅಷ್ಟು ಟ್ರಾನ್ಸ್ಪರೆಂಟ್ ಆಗಬೇಕು ಅಂದರೆ ನಾನು ಇನ್ನೂ ಬೆಳಿಬೇಕು, ಇನ್ನೂ ಪ್ರಬುದ್ಧತೆ ಇನ್ನೂ ಬೆಳಿಬೇಕು ನನಗೆ. ಅದಿಲ್ಲ. ಅದು ಕತ್ತಲ್ಲಿರೋದೇನದು
ಸರ್ ಇದು ರುದ್ರಾಕ್ಷಿ. 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 ಇಲ್ಲಿ ಏನಾಗುತ್ತೆ ಸರ್, ಇಲ್ಲಿ ಉತ್ರಳ್ಳಿಲಿ ಆಶ್ರಮ ಇದೆ ಗುರುಗಳದು. ಸೊ ಇಲ್ಲಿ ಒಂದು ಸತಿ ಶ್ರೀಶೈಲಂಗೆ ಹೋಗ್ತಾರೆ ಗುರುಗಳು. ಅಲ್ಲಿ ಧ್ಯಾನ ಮಾಡ್ಬೇಕಾರೆ ಹೃದಯಕ್ಕೇನೋ ಹೋಗ್ತಾರೆ ಟ್ರಸ್ಟಿಗಳು, ಒಂದಿಷ್ಟು ವಾಲಂಟಿಯರ್ಸ್ ಎಲ್ಲ ಹೋಗಿರ್ತಾರೆ. ನಾನು ಇರಲಿಲ್ಲ ಅವಾಗ. ನಮಗೇನೋ ಬೆಂಗಳೂರು ಪರಿಚಯನೇ ಇಲ್ಲ, ನಮ್ಗೇನಾದ್ರೆ ಅಲ್ಲಿ ಹೋಗ್ಬಿಡ್ತಿದ್ವಿ ನಾವು. ಇಲ್ಲಿ ಗೊತ್ತೇ ಇರಲ್ಲ ಜಾಗ. ಆಗ ಅಲ್ಲೇನು ಮಾಡಿದ್ರು, ಧ್ಯಾನ ಮಾಡ್ಬೇಕಾರೆ ನದೀಲಿ ಒಂದು ಕಲ್ಲಿದೆ ತೊಗೊಂಬನ್ನಿ ಅಂತ ಅಂದರು. ನಿಮಗೆ? ನನಗಲ್ಲ, ಅಲ್ಲಿ ಟ್ರಸ್ಟಿಗಳು ವಾಲಂಟಿಯರ್ಸ್ಗೆ ಹೇಳೋದು ತೊಗೊಂಬನ್ನಿ ಅಂತ. ಅವ್ರಾಗ ಒಂದಿಷ್ಟು ಕಲ್ಲುಗಳೆಲ್ಲ ತೊಗೊಂಬಂದ್ರು. ನನ್ನ ದಪ್ಪದೊಂದು ಕಲ್ಲಿತ್ತು, ಅದು ಬರ್ತಾ ಇರಲಿಲ್ಲ. ಅದೇನು ಮಾಡ್ರು ಬರ್ತಾ ಇರಲಿಲ್ಲ. ಗುರುಗಳು ಆಮೇಲೆ ಹೋಗಿ ಅದನ್ನು ಮುಟ್ಟು ಅದೇನೋ ಮಾಡಿದ್ದಾರೆ. ಅದು ಮಾಡಿದ್ಮೇಲೆ ಬಿಟ್ಕೊಂಡಿದೆ, ಎತ್ಕೊಂಬಂದಿದ್ದಾರೆ ಕಲ್ಲು. ಒಂದು ಈ ಸೈಜಿನ ಕಲ್ಲು ಅದು ಒಂದು. ಇನ್ನು ಮಿಕ್ಕಿದ್ದೆಲ್ಲವೂ ಸಣ್ಣ 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 ಕಲ್ಲುಗಳು. ಶ್ರೀಶೈಲ ನದಿಲಿ. ಓಕೆ. ಜ್ಯೋತಿರ್ಲಿಂಗದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಸ್ಥಳ ಶ್ರೀಶೈಲ. ಅಲ್ಲಿಂದ ತೊಗೊಂಬಂದು ಈ ಉತ್ರಳ್ಳಿಲಿ ಅವಾಗ ಬರೀ ಒಬ್ರು ಡಿವೋಟ್ ಇದ್ದಾರೆ, ಹೇಮಂತ್ ಅಂದ್ಬಿಟ್ಟು ಅಂತ. ಅವ್ರು ಅಲ್ಲಿ ಊರಿಗೆ ಬರೋರು. ಸೊ ಗುರುಗಳು ಅಲ್ಲಿಂದ ಇಲ್ಲಿ ಬಂದಾಗ ಜಾಗ ನೋಡಿ, ಫ್ಯಾಕ್ಟ್ರಿ ಇತ್ತು, ಅದು ಇನ್ನು ಗ್ರಾನೈಟ್ ಫ್ಯಾಕ್ಟ್ರಿ ಇತ್ತು. ನೋಡ್ಬಿಟ್ಟು ಫುಲ್ ಬಂಡೆ ಗ್ರಾನೈಟ್ ಫ್ಯಾಕ್ಟ್ರಿ. ಅಲ್ಲಿ ಒಂದೇ ಔದುಂಬರ ಮರ ಇತ್ತು ಅಷ್ಟೇ, ಹತ್ತಿ ಮರ ಬರುತ್ತಲ್ಲ ಆ ಮರ ಅಷ್ಟೇ ಇದ್ದಿದ್ದು. ಅಲ್ಲಿ ಒಂದು ದತ್ತಾತ್ರೇಯರ ವಿಗ್ರಹ ಇತ್ತು. ನೋಡ್ಬಿಟ್ಟು ಗುರುಗಳಲ್ಲಿ ಕೂತ್ಕೊಂಡು, ಇದೆಲ್ಲ ಆಶ್ರಮ ಆಗತ್ತೆ ಕಣೋ ಒಂದಿನ, ಇಲ್ಲಿ ಸ್ಕೂಲ್ ಬರುತ್ತೆ, ಇದಾಗತ್ತೆ ಎಲ್ಲ ಬ್ಲೂ ಪ್ರಿಂಟ್ ಸ್ಕೆಚ್ ಹೇಳ್ಬಿಟ್ಟಿದ್ರು. ಇವ್ರಿಗೆ ನಗು. ಬಂಡೆ ಕಲ್ಗಳು ಸರ್. ಏನು ನೀವು ನಮ್ಮ ಆಶ್ರಮ ನೋಡಿ ನಿಮ್ಗೆ ಗೊತ್ತಾಗತ್ತೆ. ನಮಗೇನೆ ನಮ್ಮ ಕಣ್ಣಲ್ಲೇನೆ ದಿನ ಹೋಗೋದ್ರಿಂದ ನನಗಷ್ಟು ಗೊತ್ತಾಗಲ್ಲ. ಒಂದು ವಾರ 10 ದಿನ ಬಿಟ್ಟು ಬಂದವ್ರಿಗೇನೆ ಬದಲಾವಣೆಗಳು ಕಾಣಿಸುತ್ತೆ. ಏನು ಹಿಂಗಾಗ್ಬಿಡಿದೆ ಅಂತ. ಅಷ್ಟು ಟಾಪ್ ಅಂತ. ಎಷ್ಟು ಲಕ್ಷ ದುಡ್ಡು ಇಟ್ಕೊಂಡ್ರು ಕೆಲಸ ಆಗಲ್ಲ ನಿಮಗೆ. ಇದೆಲ್ಲ ಯಾವುದೋ ಒಂದು ಬೇರೆ ಶಕ್ತಿನೇ ಮಾಡಿಸುವಂಥದ್ದು ಇದೆಲ್ಲ. ನಾವೆಷ್ಟೋ ನೋಡೋದು ಏಲಿಯನ್ ಬಂದು ಮಾಡ್ತಾ, ಅದೇನೋ ಹಳೆ ಪುರಾತನದ ಒಂದು ಕಲ್ಲು ಸ್ಟ್ರಕ್ಚರ್ಗಳು ನೋಡಿದಾಗ ಇದೆಲ್ಲ ಇಲ್ಲಿಂದ ಮಾಡಿರೋದಲ್ಲ, ಇದಾದ ಏಲಿಯನ್ಗಳು ಗಂಧರ್ವ ಲೋಕದಿಂದ ಬಂದು ಮಾಡಿರೋದಂತೆಲ್ಲ ಚರ್ಚೆಗಳಾಗ್ತಾವಲ್ಲ. ಆ ಥರ ಕೆಲಸಗಳು ಅಷ್ಟು ಫಾಸ್ಟಾಗಿ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಅವ್ನು ಹೇಳಿದ್ರು ಇಲ್ಲಿ ಸ್ಕೂಲ್ ಆಗುತ್ತೆ, ಇದಾಗತ್ತೆ, ಎದುರುಗಡೆ ಚೌಟ್ರಿ ಆಗುತ್ತೆ ಅಂತ. ಇವ್ರ ಪ್ಲ್ಯಾನ್ ಬೇರೆ ಇತ್ತು. ಗ್ರಾನೈಟ್ ಫ್ಯಾಕ್ಟ್ರಿನೇ ಮಾಡಬೇಕು, ಎದುರುಗಡೆ ಸಿನಿಮಾ, ಗ್ರೀನ್ ಮ್ಯಾಟ್ದು ಸ್ಟುಡಿಯೋ, ಆಮೇಲೆ ಹಳ್ಳಿ ಮನೆಗಳು ಅವೆಲ್ಲ ಸ್ವಲ್ಪ ಟ್ರೆಂಡಲ್ಲಿತ್ತು. ಹಂಗಾಗಿ ನಮ್ಮ ಅಣ್ಣನ ಹತ್ರನೂ ಬಂದಿದ್ರು ಅವರು. ಓಕೆ. ಒಂದು ಶೂಟಿಂಗ್ ಮನೆ ಮಾಡಬೇಡ ಅಂತ. ನೀನೇನು ಇನ್ನು ಪ್ರಿಂಟ್ ನೀನು ಹಾಕಪ್ಪ, ವರ್ಕ್ ಆಗೋದು ನನ್ನ ಪ್ರಿಂಟ್ ಅಷ್ಟೇ, ಇಲ್ಲ ಆಗೋದಿದ್ದೇನೆ, ಇದೆಲ್ಲ ಖಚಿತ, ಇದೆಲ್ಲ ಆಗಲೇಬೇಕು ಅಂತ ಆಗಿರೋವಂಥದ್ದು ಇಲ್ಲಿ. 5 ವರ್ಷಕ್ಕೆ ನೀವು ನಂಬಲ್ಲ, ಆ ಜಾಗ ಹಂಗೆ ಆಗೋಯ್ತು. ಅವ್ರು ಹೇಳಿದ್ದೇ ಆಗೋಯ್ತು. ನಾವೇ ನಂಬಲಿಲ್ಲ. ಸ್ಕೂಲ್ ಆಗೋಯ್ತು. ಸ್ಕೂಲ್ 5 ತಿಂಗಳೊಳಗಡೆ ಸ್ಕೂಲ್ ಕನ್ಸ್ಟ್ರಕ್ಷನೇ ಆಗೋಯ್ತು. ದುಡ್ಡುಗಳಿಗೆಲ್ಲ ಒದ್ದಾಡ್ತಿದ್ರು, ಕೆಲ್ಸಗಳಿಗೆ ಜನ ಬರಲ್ಲ. ನೀವು ಸ್ಕೂಲ್ಗೂ ಅವ್ರಿಗೂ ಸಂಬಂಧ ಇಲ್ಲ. ಸ್ಕೂಲ್ ಸಂಬಂಧ ಇಲ್ಲ. ಅದು ನಿಂತವ್ರು ಮಾಡಿಸಿ ಅದಕ್ಕೆ ಸ್ಕೂಲ್ ಮಾಡೋ ಅಂತ ಗೈಡ್ ಮಾಡಿರೋದು. ನೀನು ಮಾಡ್ತೀಯ ಬಿಸ್ನೆಸ್, ಅಲ್ಲಿ ಸ್ಕೂಲ್ ಮಾಡು, ಒಂದು ಸರ್ವಿಸ್ ಓರಿಯೆಂಟೆಡ್ ಆಗಬೇಕು ಅಂತ. ಯಾಕಂದರೆ ಹೇಮಂತ್ ಅನ್ನೋರ ತಂದೆ ತಾಯಿ ಏನಿದ್ದಾರೆ ಅವರು ಯೋಗಿಗಳು. ಅವ್ರ ಸಮಾಧಿ ಇದೆ. ಅವ್ರ ತಂದೆ ಪದ್ಮಾಸನದಲ್ಲಿ ಕೂತ್ಕೊಂಡ್ರೆ ಕೇಚರಿ ಮೇಲ್ ಫ್ಲೋಟ್ ಆಗೋರು ಅಂತವ್ರು. ಆ ಮಟ್ಟದ ಒಂದು ಯೋಗಿಯವರು. ಅವ್ರ ಸಮಾಧಿ ಇದೆ ನಮ್ಮ ಆಶ್ರಮದಲ್ಲಿ. ಅವ್ರ ತಪಸ್ಸಿಗೆ ನಾನು ಬಂದಿರೋದು. ನಿನ್ನ ಮುಖ ನೋಡಿ ಬಂದಿರೋದಲ್ಲ, ಈ ಮುಖ ನೋಡಿ ಯಾರು ಬರ್ತಾರೆ? ಅವ್ರ ತಪಸ್ಸಿಗೆ ನಾನು ಬಂದಿರೋದು. ಅದೆಲ್ಲ ಕೆಲಸ ಆಗಬೇಕಲ್ಲ, ಅಸೈನ್ ಆಗಿರುತ್ತೆ ಅಂತ. ಮೇಲ್ಗಡೆ ಅಸೈನ್ ಆಗಿರೋ ಕೆಲಸಗಳಿದೆಲ್ಲ ನನಗೆ ಇಲ್ಲಿ ಬರೋ ಅಂಥದ್ದು, ಇಲ್ಲಿ ಆಗಬೇಕು ಆಶ್ರಮ ಅನ್ನೋದು. ಈ ಥರ ಸೆಂಟ್ರ್ಗಳು ನಂಗೆ ಸುಮಾರು ಆಗಬೇಕು ಅಂತ. ಇದು ಎಷ್ಟು ವಾಸ್ತವ ನಮಗೆ ಈ ಥರದ ವಿಚಾರಗಳು. ಅದೇ ನೀವು ಏನಾದರೂ ಕಮರ್ಷಿಯಲಿ ನೋಡ್ತೀರ ಅಂದಾಗ ಇದೇ ಬೇರೆ ಎಷ್ಟೋ ಮಠಗಳಿರ್ಬೋದು, ಇಲ್ಲ ಹಂಗೆ ಕಾಣಿಸುತ್ತೆ. ಆಶ್ರಮಗಳು ದುಡ್ಡು ವಿಚಾರದಲ್ಲಿ ಒಂದು ದುಡ್ಡಿಗೆ ಅಂತ ಒಂದು ದುಡ್ಡು ಮಾಡೋ ಅಂಥ ಒಂದು ಕೇಂದ್ರ ಆಗೋಗಿದೆ ಇವೆಲ್ಲನೂ. ಸೊ ಇದು ಹಂಗಲ್ಲ. ಮೇಲ್ನೋಟಕ್ಕೆ ಹಂಗೆ ಅನ್ಸತ್ತೆ ಎಲ್ರಿಗೂ, ಇವರು ಬೆಂಜಲ್ಲಿ ಓಡಾಡ್ತಾರೆ, ಆಡಿಲಿ ಓಡಾಡ್ತಾರೆ, ಎಲ್ಲ ದುಡ್ಡುಗಳು ಚೆನ್ನಾಗಿ ಟೋಕನ್ ಹಾಕ್ಕೊಂಡಿದ್ದಾರೆ ಅಂತ. ನಮಗೆ ಗೊತ್ತು ಒಳಗಡೆ ಏನಂತ. ಅದೆಲ್ಲ ಟ್ರಸ್ಟಿಗಳು ಅವ್ರು ಆಸೆ ಪಡೋದು, ನೀವು ಬಂದರೆ ಹಿಂಗೆ ಬನ್ನಿ ಅಂತ. ಇವಾಗ ನೀವೇ ನಿಮ್ಮ ತುಂಬ ಇಷ್ಟಪಡೋರೋ ನಿಮ್ಮ ಸ್ನೇಹಿತರೋ ನಿಮ್ಮ ತಂದೆ ತಾಯಿಗೋ ನೀವೇನು ಆಸೆ ಪಡ್ತೀರ ಹೇಳಿ? ಅಪ್ಪ ನಮ್ಮಪ್ಪ ನಾವು ಇವತ್ತು ಕಾರಲ್ಲಿ ಓಡಾಡಬೇಕು, ನಮ್ಮಪ್ಪ ಇವತ್ತು ಈ ಸೂಟ್ ಹಾಕೋ. ವೆರಿ ಸಿಂಪಲ್. ಅವರಿಂದ ಇನ್ನೊಬ್ರಿಗೆ ಒಳ್ಳೇದಾಗಿದೆ ಅಂದಾಗ ಒಳ್ಳೇದಾದವ್ರು ಬಂದು ಹೇಳಿದಾಗ ನೀವು ಹಿಂಗೆ ಬರಬೇಕು ಅಂದ್ರೆ ನಾವು ಎಲ್ಲೂ ಕನೆಕ್ಟ್ ಮಾಡ್ಕೊಳ್ಳೋದು ಬೇಡ. ನಮ್ಮ ತಂದೆ ತಾಯಿ ಕನೆಕ್ಟ್ ಮಾಡ್ಕೊಳ್ಳೋಣ. ನಮ್ಗೆ ತುಂಬ ಹತ್ರ ಆದವರಲ್ವ. ನಾವು ನಾಳೆ ನಮ್ಮ ಏಳಿಗೆ ಆದ್ರೂ ನಮ್ಮ ತಂದೆ ನಾವು ಒಂದು ಹಿಂದೆ ನೋಡ್ಬೇಕಪ್ಪ, ನಾವು ಅಪ್ಪನ ಕೈಗೆ ಒಂದು ಆರಾಮಾಗಿ ಪೆಕ್ ಕೊಟ್ಬಿಟ್ಟು ಆರಾಮಾಗಿ ಒಂದು ಸೂಟ್ ಗಿಟ್ ಹಾಕ್ಸ್ಕೊಂಡು ಅಪ್ಪನ ಕರ್ಕೊಂಬರ್ಬೇಕು. ಈ ಥರದ್ದು ಒಂದು ಆಸೆ ಇರುತ್ತಲ್ಲ, ಆ ಥರ ನೋಡೋಕೆ ಇಷ್ಟಪಡ್ತೀವಿ ನಮ್ಮ ತಂದೆ ಸ್ಥಾನದಲ್ಲಿರೋ. ಹಾಗಾಗಿ ಇದ್ರಲ್ಲಿ ಬನ್ನಿ, ಇದ್ರಲ್ಲಿ ಓಡಾಡಿ ಅಂತಾರೆ. ಅವ್ರ ಹೆಸರಲ್ಲಿ ಏನೂ ಇಲ್ಲ ಆ ಥರದ್ದು. ಅವರೇ ಪರ್ಚೇಸ್ ಮಾಡಿ ಅವರೇ ತೊಗೊಂಡಿರೋದು. ಇನೋವಾ ಇದೆ, ಒಂದು ಫಾರ್ಚುನರ್ ಇದೆ. ಇದು 10 ವರ್ಷದ ಕೆಳಗಡೆ. ಅವ್ರು ಆಡಿಲ್ದಿರೋ ಆಟ ಇಲ್ಲ, ಮಾಡಿಲ್ದಿರೋ ಶೋಕಿ ಇಲ್ಲ. ಅವ್ರು ಹೇಳಿದ್ರು ಎಲ್ಲ ಮಾಡಿ ಬಂದಿರೋದು. ನಾನು ಮಾಡಿದೆ ನಿಮಗೇನೋ ನಾನು ಹೇಳೋಕ್ಕಾಗಲ್ಲ. ಎಲ್ಲನೂ ಮುಚ್ಕೊಂಡು ಅವ್ರ ಪ್ರಕಾರ ಆಧ್ಯಾತ್ಮ ಅನ್ನೋದು ಬೇರೆಯೇ ಸರ್. ಮಡಿ ಮೈಲ್ಗೆ ಅನ್ನೋದು ಸೀನಲ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ಯಾವುದೂ ಸೀನಿಲ್ಲ. ಅದೇ ಹೇಳಕ್ಕೆ ಬಂದ. ಶ್ರೀಶೈಲನ ಕಲ್ಲುಗಳು ತೊಗೊಂಬಂದು ಇಲ್ಲಿ ಒಂದು ಕಲ್ಲನ್ನ ತಂದು ಲಿಂಗ ಇಟ್ಟು ಶಿವನ ಮಂದಿರ ಮಾಡಿದ್ದಾರೆ. ಅಬ್ಸರ್ವ್ ಮಾಡಿದ್ದೀರ ಆಶ್ರಮದಲ್ಲಿ? ಅಬ್ಸರ್ವ್ ಮಾಡಿದ್ದೀರ ಲಿಂಗ ಅನ್ನೋದ್ರು? ನಾವೇನು ಕಲ್ಲು, ನಮ್ಮ ಕಣ್ಣು ಕಲ್ಲು ಅದಷ್ಟೇ. ಓಂಕಾರ ಉದ್ಭವ ಆಗಿದೆ. ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಒಂದು ಓಂಕಾರ ಉದ್ಭವ ಆಗಿರೋವಂಥ ಒಂದು ಲಿಂಗದ ಮೇಲೆ ಓಂಕಾರ ಇರೋವಂಥದ್ದು ಎಲ್ಲೂ ಇಲ್ಲ. ಇದು ಸ್ವಯಂಭು, ಯಾರೋ ಕೆತ್ತಿರೋವಂಥ ಶೇಪ್ ಮಾಡಿರೋವಂಥದ್ದಲ್ಲ. ನದಿಲಿ ನೋಡಿ ಅಂದರು. ನೋಡಿದ್ರೆ ಇಷ್ಟು ದಪ್ಪ ಓಂಕಾರ, ಇಷ್ಟು ದಪ್ಪ ಬರುತ್ತೆ ಓಂಕಾರ. ತ್ರಿಶೂಲ, ಕಣ್ಣು, ಪಾರ್ವತಿ ಕಣ್ಣು,
ಹಿಂದೆ ನರಸಿಂಹನ ಮುಖ ಇದೆ, ಈ ಕಡೆ ನೋಡ್ರೆ ಗಣೇಶನ ಆಕಾರ ಕಾಣಿಸುತ್ತೆ, ಎಲ್ಲ ಬರಿತೀವಿ ನಾವು ಆಶ್ರಮದಲ್ಲಿ ಅದ್ರ ಮೇಲೆ. ನಿಮ್ಗೆ ಓಂಕಾರ ಕಾಣಿಸುತ್ತೆ, ತ್ರಿಶೂಲ ಕಾಣಿಸುತ್ತೆ. ಓ ಹೌದಲ್ಲ ಅಂದ್ಬಿಟ್ಟು ಅಂತ. ಸಾಮಾನ್ಯದಲ್ಲ ಇದು, ಶೆಡ್ಡಲ್ಲಿ ಇಟ್ಟಿದ್ದೀನಿ ಅವನ್ನ, ಶೆಡ್ಡಲ್ಲಿ ಇದು ಮಾತ್ರಕ್ಕೆ ಇವಾಗ ನಮ್ಮ ಹಂಗೆ ತಾನೆ ಯಾವುದೋ ಒಂದು ಹಿತ್ಲು ಗಿಡ ಮದ್ದಲ್ಲ ಅಂತ, ಯಾವುದೋ ಒಂದು ಮಾತ್ರೆ ತಂದ್ಕೊಡಿ ನಿಮ್ಗೆ ಫ್ರೀಯಾಗಿ ಸಿಕ್ಕಿರೋದು ಆಯುರ್ವೇದಿಕ್ದು, ಬಿಸಾಕಿ ಹೋಗ್ತೀವಿ. ಅದೇ 100, 150, 200 ರೂಪಾಯಿ ಕೊಟ್ಬಿಟ್ಟು ತಂದರೆ ಫುಲ್ಲು 3 ಹೊತ್ತು ತೊಗೊಬೇಕಪ್ಪ, ಬಿಫೋರ್ ಫುಡ್ಡ ಆಫ್ಟರ್ ಫುಡ್ಡ, ಈ ಥರದ್ದು ಒಂದು ಬಂದ್ಬಿಡುತ್ತೆ ದುಡ್ಡು ಹಾಕಿರೋದ ಮೇಲೆ. ಸೊ ಏನೋ ಒಂದು ಬೆಲೆನೇ ಕೊಡದೆ ಸಿಕ್ಬಿಡಿದೆ ಅಂದಾಗ ಅದಕ್ಕೆ ಬೆಲೆ ಇಲ್ಲ ಅಂತಲ್ಲ, ಅದು ಬೆಲೆನೇ ಕಟ್ಟೋಕ್ಕಾಗಲ್ಲ ಅಂಥದ್ದು, ಅಂಥದ್ದೊಂದು ವಸ್ತು ಇರೋದಲ್ಲಿ. ಅದು ನನ್ನ ಜೀವನ ಪರಿವರ್ತನೆ ಮಾಡಿದೆ. ಬೀಟ್ ಪ್ಲಸ್ ಕರ್ನಾಟಕ.